ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹಿಂದಿನ ತರಗತಿಯಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಫಸ್ಟ್ ಇಯರಲ್ಲಿ ಬರುವಂತಹ 5th ಚಾಪ್ಟರ್ ಆಗಿರುವ ಕಾಂಪ್ಲೆಕ್ಸ್ ನಂಬರ್ಸ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಫಸ್ಟ್ ನಾವು ಡೆಫಿನೇಷನ್ಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್, ಹಾಗೆ ಅದರಲ್ಲಿ ಬರುವಂತಹ ರಿಯಲ್ ಪಾರ್ಟ್ ಯಾವುದು, ಹಾಗೆಯೇ ಇಮ್ಯಾಜಿನರಿ ಪಾರ್ಟ್ ಯಾವುದು ಅನ್ನೋದನ್ನು ನೋಡ್ತಾ ಇದ್ವಿ. ಹಾಗೆ ಕಾಂಪ್ಲೆಕ್ಸ್ ನಂಬರ್ ಅನ್ನೋ ಟಾಪಿಕ್ ಹೇಗೆ ಎಕ್ಸಿಸ್ಟ್ ಆಯಿತು ಅನ್ನೋದನ್ನು ನಾವು ಕೂಡ ಲಾಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಇದ್ವಿ, ಹೌದಲ್ವಾ? ಹಾಗೆಯೇ ಇವತ್ತಿನ ಕ್ಲಾಸಸ್ಸಲ್ಲಿ ನಾವು ನೋಡ್ತಾ ಇರೋಂಥ ಟಾಪಿಕ್ ಬಂದು ಆಲ್ಜಿಬ್ರಾ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್. ಆಲ್ಜಿಬ್ರಾ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್. ಆಲ್ಜಿಬ್ರಾ ಇಸ್ ನಥಿಂಗ್ ಬಟ್ ನಮಗೆ ಬರುವಂತಹ ಆಪರೇಷನ್ಸ್ಗಳು, ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಬೇಸಿಕ್ ಆಪರೇಷನ್ಸ್ಗಳು ಯಾವುದ್ಯಾವುದು? ಅಡಿಷನ್ಸ್, ಸಬ್ಸ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್ ಆ್ಯಂಡ್ ಡಿವಿಷನ್ಸ್, ಹೌದಲ್ವಾ? ಹಾಗಾದರೆ ಇಲ್ಲಿ ಆಲ್ಜಿಬ್ರಾ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಇರುವಂತಹ ಮುಂದಿನ ಟಾಪಿಕ್ ಆಗಿರುವಂಥ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ. ಹಾಗೆ ಸಬ್ಸ್ಟ್ರಾಕ್ಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗ್ತೀವಿ. ಹಾಗೆ ಮಲ್ಟಿಪ್ಲಿಕೇಶನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಅದಾದಮೇಲೆ ನಾವು ಡಿವಿಷನ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಪವರ್ ಆಫ್ ಐ, ಇದಿಷ್ಟು ಟಾಪಿಕ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಆಲ್ಜಿಬ್ರಾ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರುವಂತಹ ಫಸ್ಟ್ ಟಾಪಿಕ್ ಯಾವುದು ಅಂತಂದರೆ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಎಗೇನ್ ಟಾಪಿಕ್ಗೆ ಮೆನ್ಷನ್ ಮಾಡ್ತಾ ಇದೆ ಏನಂತ? ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಹಾಗೆ ಅದರ ಬೇಸ್ ಮೇಲಿರುವಂತಹ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಮ್ಯಾಥಮೆಟಿಕ್ಸ್ ಯಾವುದು? ಕ್ಲೋಜರ್ ಲಾ, ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಐಡೆಂಟಿಟಿ, ಎಕ್ಸಿಸ್ಟೆಂಟ್ ಆ್ಯಂಡ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್. ಏನೇನಾಗುತ್ತೆ ಇಲ್ಲಿ ನಮಗೆ? ಇನ್ವರ್ಸ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಇನ್ವರ್ಸ್ ಎಲಿಮೆಂಟ್ ಯಾವುದು, ಐಡೆಂಟಿಟಿ ಎಲಿಮೆಂಟ್ ಯಾವುದು, ಹಾಗೆಯೇ ಸಬ್ಸ್ಟ್ರಾಕ್ಷನ್ಸ್ ಮಾಡಿದಾಗ ಕಾಂಪಿಟೇಟಿವ್ ಅಥವಾ ಅಸೋಸಿಯೇಟಿವ್ ಲಾ ಹೇಗೆ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ, ಓಕೆನಾ? ಹಾಗಾದರೆ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಹೇಳಬೇಕಾದ್ರೆ ಮೆನ್ಷನ್ ಮಾಡ್ತಾ ಇದ್ದೇನೆ ಎಷ್ಟು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಹೋಗೋಣ. ಏನಂತ ತಗೊಳ್ತಾ ಹೋಗ್ತೀವಿ? ಲೈಕ್ Z1 is equals to A plus IB. ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? A plus IB ಫಾರ್ಮೆಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗಾಗಿ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ನಾವಿಲ್ಲಿ ತಗೊಳ್ತಾ ಹೋಗಬೇಕು. ಹಾಗಾಗಿ ಲೆಟ್ Z1 is equals to A plus IB and Z2 is equals to C plus ID. Then the addition of two complex numbers, then Z1 plus Z2 equals to Z1 plus Z2 is equals to A plus IB plus C plus ID. ಹಾಗಾದ್ರೆ ಆಡ್ ಆಫ್ ಟೂ ರಿಯಲ್ ನಂಬರ್ಸ್ ಅಂತ ತಗೊಂಡ್ರೆ, ಅಡಿಷನ್ಸ್ ಆಫ್ ಟೂ ರಿಯಲ್ ನಂಬರ್ಸ್ ಅಂತ ತಗೊಂಡ್ರೆ ಏನಾಗ್ತಾ ಹೋಗುತ್ತೆ? ಎಗೇನ್ ವಿ ಗೆಟ್ ಎ ಒನ್ ಮೋರ್ ರಿಯಲ್ ನಂಬರ್, ಹೌದಲ್ವಾ? 1 + 2 ತಗೊಂಡ್ರೆ ನಮಗೆ 3 ಅನ್ನೋ ಇನ್ನೊಂದು ನಂಬರ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. 1/2 + 1/4 ತಗೊಂಡ್ರೆ ನಮಗೆ 2/4 1/2 ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ, ಹೌದಲ್ವಾ? 1/2 + 1/4ಗಳನ್ನ ಆ್ಯಡ್ ಮಾಡಿ ಅಂದರೆ LCM ಏನಾಗುತ್ತೆ? 4 ಆಗ್ತಾ ಹೋಗುತ್ತೆ. 2 + 1 ದಟ್ ಈಸ್ 3/4 ಬರ್ತಾ ಹೋಗುತ್ತೆ, ಹೌದಲ್ವಾ? 3/4 ಬರ್ತಾ ಹೋಗುತ್ತೆ. ಹಾಗಾದರೆ ಅಡಿಷನ್ಸ್ ಆಫ್ ಟೂ ರಿಯಲ್ ನಂಬರ್ಸ್, ಅಗೇನ್ ವಿ ಗೆಟ್ ಎ ಒನ್ ಮೋರ್ ರಿಯಲ್ ನಂಬರ್. ಇನ್ ದ ಸೇಮ್ ವೇ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೂ ಅಷ್ಟೇ, ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದೀವಿ ಅಂದರೆ ನಮಗೆ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಆ್ಯಡ್ ಮಾಡೋದು ಅಂದರೆ ರಿಯಲ್ ನಂಬರ್ಸ್ಗಳನ್ನ ರಿಯಲ್ ನಂಬರ್ಸ್ ಜೊತೆಗೆ ಆ್ಯಡ್ ಮಾಡ್ತಾ ಹೋಗ್ತೀಯಾ. ರಿಯಲ್ ಪಾರ್ಟ್ ಇರುವಂತಹ ಕಾಂಪ್ಲೆಕ್ಸ್ ನಂಬರಲ್ಲಿ ಇರುವಂತಹ ರಿಯಲ್ ಪಾರ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. A plus C ಪ್ಲಸ್ ಇಮ್ಯಾಜಿನರಿ ಪಾರ್ಟ್ಗಳ ಜೊತೆಗೆ ಆ್ಯಡ್ ಮಾಡ್ತಾ ಹೋಗ್ತೀರಾ. ಹಾಗಾದರೆ ಇಲ್ಲಿ ನಮಗೆ ಎಗೇನ್ ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ ಜನರೇಟ್ ಆಗ್ತಾ ಹೋಗುತ್ತೆ. A plus C ಪ್ಲಸ್ ಈ ಎರಡರಲ್ಲೂ ನಮಗೆ I ಕಾಮನ್ ಇರೋದ್ರಿಂದ I ಕಾಮನ್ ತಗೊಂಡ್ರೆ I of B plus D. ಎಗೇನ್ ನಮಗೆ A plus IB ಫಾರ್ಮೆಟ್ ಅಲ್ಲೇ ಇದೆ, ಹೌದಲ್ಲ? ಹಾಗಾಗಿ Z1 plus Z2 ಮಾಡಿಕೊಂಡ್ರೆ ನಮಗೇನು ಸಿಗ್ತಾ ಹೋಗುತ್ತೆ? ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ, ದಟ್ ಈಸ್ Z3 ಅಂತ ಕಾಲ್ ಮಾಡ್ಕೊಳ್ತಾ ಹೋಗೋಣ. ಎಗೇನ್ ನಮಗೆ A plus IB ಫಾರ್ಮೆಟ್ ಅಲ್ಲೇ ಇದೆ, ಹೌದಲ್ವಾ? ಹಾಗಾಗಿ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ಎಗೇನ್ ವಿ ಗೆಟ್ ಎ ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ ದಟ್ ಈಸ್ Z3. ಜನರಲ್ ಆಗಿ ಕಾಲ್ ಮಾಡ್ಕೊತಾ ಇದ್ದೀನಿ. ಅದು Z3 ಆಗಿರ್ಬೋದು ಅಥವಾ Z4 ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಓಕೆನಾ? ಸೊ ಅಡಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಾಯ್ತಲ್ವಾ? ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಎಗೇನ್ ನಮಗೆ ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇದ್ರ ಬೇಸ್ ಮೇಲೆ ಬರುವಂತಹ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅಡಿಷನ್ಸ್ ಯಾವ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಬರುವಂಥದ್ದು ಫಸ್ಟ್ ಪ್ರಾಪರ್ಟಿ ಯಾವುದು ಅಂದರೆ ಕ್ಲೋಜರ್ ಲಾ, ಕಾಂಪಿಟೇಟಿವ್ ಲಾ,
ಅಸೋಸಿಯೇಟಿವ್ ಲಾ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ, ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್. ಈ 5 ಪ್ರಾಪರ್ಟೀಸ್ಗಳದು ಏನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ? ಎಸ್, ಓಕೆ. ಫಸ್ಟ್ ಒನ್ ಪ್ರಾಪರ್ಟಿ ಕ್ಲೋಜರ್ ಲಾ. ಕ್ಲೋಜರ್ ಲಾ ಏನು ಹೇಳುತ್ತೆ? ದ ಸಮ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್, ದ ಸಮ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ z1 plus z2 is a ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಿಲ್ಲ, ಕ್ಲೋಜರ್ ಲಾ ಅಂದರೆ ನಮಗೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರ್ತಾ ಹೋಗುತ್ತೆ, ಅದು ನಮಗೆ ಕಾಂಪ್ಲೆಕ್ಸ್ ನಂಬರೇ ಆಗಿತ್ತು ಅಂದರೆ ನಮಗೆ ಅದು ಕ್ಲೋಜರ್ ಲಾ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ರಿಯಲ್ ನಂಬರ್ಸಲ್ಲೂ ಅಷ್ಟೇ, ಅಡಿಷನ್ಸ್ ಆಫ್ ಟೂ ರಿಯಲ್ ನಂಬರ್ಸ್ ನಮಗೆ ಏನು ರಿಯಲ್ ನಂಬರೇ ಬಂತು ಅಂದರೆ ನಮಗೆ ಅದು ಕ್ಲೋಜರ್ ಲಾ, ಅಂದರೆ ನಮಗೆ ಬೇರೆ ನಂಬರ್ಸ್ಗಳು ಬರಬಾರ್ದು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಂಟೀಜರ್ಸ್ ಅಂತ ತಗೊಂಡ್ರೆ ಅಡಿಷನ್ಸ್ ಆಫ್ ಟೂ ಇಂಟೀಜರ್ಸ್ ನಮಗೆ ಇಂಟೀಜರ್ ವ್ಯಾಲ್ಯೂನೇ ಬರ್ತಾ ಇದೆ ಅಂತಂದರೆ ನಮಗೆ ಅದು ಕ್ಲೋಜರ್ ಲಾ. ಅದ್ರ ಬದಲು ರ್ಯಾಷನಲ್ ವ್ಯಾಲ್ಯೂಸ್ ಏನಾದರೂ ಬಂತು ಅಂದರೆ ನಮಗದು ಕ್ಲೋಜರ್ ಲಾ ಸ್ಯಾಟಿಸ್ಫೈಡ್ ಆಗಲ್ಲ ಅಂತ ಅರ್ಥ. ಸೊ ಇಲ್ಲಿ ನೋಡ್ತಾ ಹೋಗಿ z1 is equals to 1 plus i3. ಎಕ್ಸಾಂಪಲ್ ನೋಡ್ತಾ ಹೋಗೋಣ. z1 is equals to 1 plus i3 and z2 is equals to 2 minus i ಅಂತ ತಗೊಂಡ್ರೆ ಏನು ಹೇಳ್ತಾ ಇದ್ದಾರೆ? ಸಮ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್, ಸಮ್ ಆಫ್ ದ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಇಸ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ 1 plus 3i plus 2 minus i ವಿಚ್ ಈಸ್ ಈಕ್ವಲ್ಸ್ ಟು ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಬೇಕು ಅಂದರೆ ರಿಯಲ್ ಪಾರ್ಟಲ್ಲಿರುವಂಥ ಫಸ್ಟು ಕಾಂಪ್ಲೆಕ್ಸ್ ನಂಬರ್ ಇರುವಂಥ ರಿಯಲ್ ಪಾರ್ಟ್ನ ಸೆಕೆಂಡ್ ಕಾಂಪ್ಲೆಕ್ಸ್ ಅಲ್ಲಿ ಇರುವಂಥ ರಿಯಲ್ ಪಾರ್ಟ್ನ ಎರಡನ್ನೂ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಹಾಗಾದರೆ z1 ಅಲ್ಲಿರುವಂಥ ರಿಯಲ್ ಪಾರ್ಟ್ ಯಾವುದು? 1 is the real part. z2 ಅಲ್ಲಿರುವಂಥ ರಿಯಲ್ ಪಾರ್ಟ್ ಯಾವುದು? 2 is the real part. ಹಾಗಾಗಿ 1 plus 2 ಪ್ಲಸ್ ಹಾಗೇನೆ ಕಾಂಪ್ಲೆಕ್ಸ್ ನಂಬರ್ಸ್ z1 ಅಲ್ಲಿರುವಂಥ ಇಮ್ಯಾಜಿನರಿ ಪಾರ್ಟ್ ಯಾವುದು? 3i. z2 ಅಲ್ಲಿರುವಂಥ ಇಮ್ಯಾಜಿನರಿ ಪಾರ್ಟ್ ಯಾವುದು? -i. ಹಾಗಾಗಿ ಇಲ್ಲಿ ನಾವು i ಆಫ್ 3 minus 1 ಅಂತ ಬರ್ಕೊಳ್ತಾ ಹೋಗ್ತೀವಿ. ಬರ್ಕೊಂಡಾಗ ಏನಾಗುತ್ತೆ? 1 plus 2 ಅಂತಂದ್ರೆ ವ್ಯಾಲ್ಯೂ 3 ಪ್ಲಸ್ i ಇಂಟು 3 minus 1 ಅಂದರೆ 3 minus 1 ಅಂದರೆ ವ್ಯಾಲ್ಯೂ ಎಷ್ಟು? 2. ಎಗೇನ್ ನಮಗೆ ಏನು ಬರ್ತಾರೆ? ಕಾಂಪ್ಲೆಕ್ಸ್ ನಂಬರೇ ಬರ್ತಾ ಇದೆ. ಹಾಗಾಗಿ ಕ್ಲೋಜರ್ ಲಾ ಇಲ್ಲಿ ನಮಗೆ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇನ್ ದ ಸೇಮ್ ವೇ ಕಾಮಟೇಟಿವ್ ಲಾ ನೋಡ್ತಾ ಹೋಗೋಣ. ಫಾರ್ ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ಸ್, z1 and z2, z1 plus z2 is equals to z2 plus z1 ಆಯಿತು ಅಂದರೆ ಕಾಂಪಿಟೇಟಿವ್ ಲಾ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತಂತೆ. ಸೊ z1 is equals to ತಗೊಳ್ತಾ ಹೋಗೋಣ. ಅಗೇನ್ ಸೇಮ್ ಪ್ರಾಬ್ಲಮ್ ತಗೋಣ. 1 plus 3i and z2 is equals to 2 minus i ತಗೊಳ್ತಾ ಹೋಗೋಣ. ನೋಡ್ತಾ ಹೋಗಿ z1 plus z2 is equals to z2 plus z1 ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಕಾಂಪಿಟೇಟಿವ್ ಲಾ ಸ್ಯಾಟಿಸ್ಫೈಡ್ ಆಯಿತು ಅಂತ ಅರ್ಥ. ಹಾಗಾದರೆ LHS ಅಲ್ಲಿ ಇರೋ ಪಾರ್ಟ್ z1 plus z2 ಆ್ಯಡ್ ಮಾಡಿಕೊಂಡ್ರೆ ನಮಗೆ ಏನು ವ್ಯಾಲ್ಯೂ ಬಂದಿತ್ತು? 3 plus i2 ಬಂದಿತ್ತು. ಹೌದಲ್ಲ? 3 plus i2 ಬಂದಿತ್ತು. ಹಾಗೆ z2 plus z1 ಮಾಡ್ಕೋಬೇಕು ಅಂದರೆ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಯಾವುದು? z2, 2 minus i. ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ ಯಾವುದು? z1, 1 plus 3i. ಸಾಲ್ವ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ 2 plus 1 ರಿಯಲ್ ಪಾರ್ಟ್ ಅಲ್ಲಿರುವಂತಹ ಎರಡು ಕಾಂಪ್ಲೆಕ್ಸ್ ಅಲ್ಲಿರುವಂತಹ ರಿಯಲ್ ಪಾರ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಹಾಗೇನೆ ಎರಡು ಕಾಂಪ್ಲೆಕ್ಸ್ ಅಲ್ಲಿರುವಂತಹ ಇಮ್ಯಾಜಿನರಿ ಪಾರ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲಸ್ ಐ ಇಂಟು 3 minus 1 ಅಲ್ವಾ? ಪ್ಲಸ್ ಐನೇ ಯಾಕೆ ತಗೊಂಡೆ? ಇಲ್ಲಿ ನಮಗೆ 3i ಇದೆ. ಸೊ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಪ್ಲಸ್ ಐನ ಫಾರ್ಮ್ ತಗೊಂಡು ಹೋಗ್ತೀವಿ. ನೀವು ಬೇಕಾದ್ರೆ ಮೈನಸ್ ಐ ಅಂತ ತಗೊಂಡ್ರೆ 1 minus 3 ಆಗ್ತಾ ಹೋಗುತ್ತೆ. 1 minus 3 ಅಂದರೆ ವ್ಯಾಲ್ಯೂ ನಮಗೆ -2. ಇಲ್ಲಿ ನಾವು ಡೈರೆಕ್ಟ್ ಮಾಡ್ಕೋಬಹುದು. 3 minus 1 ಅಂದರೆ 2 ಆಗುತ್ತೆ. ಸೊ ಇಂಪ್ಲೈಸ್ 2 plus 1 ಅಂದರೆ 3, 3 minus 1 ಅಂದರೆ 2i. ನೋಡಿ z1 plus z2 ಈಕ್ವೇಷನ್ ನಂಬರ್ ಅಂತ ಕಾಲ್ ಮಾಡ್ಕೊಳ್ಳಿ. ಈಕ್ವೇಷನ್ 2 ಅಂತ ಕಾಲ್ ಮಾಡ್ಕೊಂಡ್ರೆ ಫ್ರಮ್ ಈಕ್ವೇಷನ್ 1 and ಈಕ್ವೇಷನ್ 2, ಈಕ್ವೇಷನ್ 1 and ಈಕ್ವೇಷನ್ 2 ಎರಡು ವ್ಯಾಲ್ಯೂಸ್ಗಳು ಸೇಮ್ ಇದೆಯಾ? ರಿಯಲ್ ಪಾರ್ಟ್ ಅಲ್ಲಿ ಇಲ್ಲೂ 3 ಇದೆ, ಇಲ್ಲೂ ರಿಯಲ್ ಪಾರ್ಟ್ ಅಲ್ಲಿ 3 ಇದೆ. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ 2 ಇದೆ, ಇಲ್ಲೂ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ 2 ಇದೆ. ರಿಯಲ್ ಪಾರ್ಟ್ ಜೊತೆಗೆ ಈಕ್ವಲ್ ಆಗ್ತಾ ಇದೆ, ಇಮ್ಯಾಜಿನರಿ ಪಾರ್ಟ್ ಜೊತೆಗೆ ಈಕ್ವಲ್ ಆಗ್ತಿದೆ ಅಂದರೆ those are the equality of the two complex numbers satisfied ಆಗ್ತಾ ಇದೆ. ಹೌದಲ್ವಾ? z1 plus z2 is equals to z2 plus z1. That is commutative law is satisfied. ಓಕೆನಾ? ನೀವು ಯಾವ ಕಾಂಪ್ಲೆಕ್ಸ್ ನಂಬರ್ಸ್ ಬೇಕಾದ್ರೂ ತಗೋಬಹುದು. ಓಕೆನಾ? ನಾನು ತಗೊಂಡಿರೋದು ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸರಿನಾ? ನೆಕ್ಸ್ಟ್ ಅಸೋಸಿಯೇಟಿವಿಟಿ ಹೇಗೆ ಚೆಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್ ಓಕೆ. ಅಸೋಸಿಯೇಟಿವ್ ಲಾ ನೋಡೋದಾದ್ರೆ ಫಾರ್ ಎನಿ ತ್ರೀ ಕಾಂಪ್ಲೆಕ್ಸ್ ನಂಬರ್ಸ್
z1 plus of z2 plus z3 equals to z1 plus z2 plus z3. ಈ ಕಂಡೀಷನ್ಸ್ ಏನಾದರೂ ಸ್ಯಾಟಿಸ್ಫೈಡ್ ಆಯಿತು ಅಂದರೆ ನಮಗೆ ಅಸೋಸಿಯೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್ ಇನ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಲೆಟ್ z1 is equals to 1 plus i4, z2 is equals to 4 minus i, z3 is equals to minus i. ಎಲ್ಲ ಈಕ್ವೇಷನ್ಸ್ಗಳು ನಮಗೆ ಕೊಟ್ಟಿರುವಂಥ ಎಲ್ಲ ನಂಬರ್ಸ್ಗಳು ನಮಗೆ ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟ್ ಅಲ್ಲಿ ಇದೆ. a plus ib, a plus ib, a plus ib ಫಾರ್ಮೆಟ್ ಅಲ್ಲೇ ಇರೋದ್ರಿಂದ ಅದಷ್ಟು ನಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಆಯಿತು. ಈಗ ಈ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈಡ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ LHS ಅಲ್ಲಿರುವಂಥ ಪಾರ್ಟ್ಗಳನ್ನ ಫಸ್ಟ್ ಕನ್ಸಿಡರ್ ಮಾಡ್ತಾ ಇದೀವಿ. z1 ಪ್ಲಸ್ ಆಫ್ z2 ಪ್ಲಸ್ z3. ಸೊ z1 ಎಲಿಮೆಂಟ್ಸ್ಗಳನ್ನ ಬರ್ಕೊಂಡಿದೀವಿ ಕಾಂಪ್ಲೆಕ್ಸ್ ನಂಬರ್ಸ್ನ. ಹಾಗೇನೆ z2 ಪ್ಲಸ್ z3 ಇದು ನಮಗೆ z2 ಅಲ್ವಾ 4 ಮೈನಸ್ i. ಹಾಗೇನೆ z3 ನ ನಾವೇನಂತ ಬರ್ಕೊಂಡಿದೀವಿ ಮೈನಸ್ i ಇದೆ. ಮೈನಸ್ i ಅಂದ್ರೆ 0 ಮೈನಸ್ i. a ವ್ಯಾಲ್ಯೂ ನಮಗೆ ಇಲ್ಲಿ ಏನಾಗ್ತಾ ಇದೆ 0 ಆಗ್ತಾ ಇದೆ. i ಇಂಟು b ವ್ಯಾಲ್ಯೂ ನಮಗೆ 1 ಆಗ್ತಿರೋದ್ರಿಂದ ಮೈನಸ್ i ಕ್ಯಾನ್ ಬಿ ರಿಟನ್ ಆಸ್ 0 ಮೈನಸ್ i ಅಂತ ಬರ್ಕೊಂಡಿದೀವಿ. ಓಕೆನಾ? ಸೊ ಈಗ ಆಡ್ ಮಾಡಬೇಕಾದ್ರೆ 1 ಪ್ಲಸ್ i4 ಫ್ಲವರ್ ಬೇಸಿಸ್ ಅಲ್ಲಿ ಇರುವಂತದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ z2 ಮತ್ತೆ z3 ಇರುವಂತಹ ರಿಯಲ್ ಪಾರ್ಟ್ಗಳು ಯಾವ್ದು? 4 and 0 are the real part of z2 and z3. So you have to add those two real numbers. 4 plus 0 minus i into 1 plus 1. ಯಾಕೆ 1 plus 1 ತಗೊಳ್ತಾ ಇದ್ದೀನಿ? ಕಾಂಪ್ಲೆಕ್ಸ್ ನಂಬರ್ z2 ಮತ್ತೆ z3 ಇರುವಂತಹ ಇಮ್ಯಾಜಿನರಿ ನಂಬರ್ಸ್ ವ್ಯಾಲ್ಯೂಗಳೇನು -1 and -1. ಸೊ ಅದನ್ನ ಮೈನಸ್ ನ ಕಾಮನ್ ತಗೊಂಡ್ರೆ +1 and +1 ಆರ್ ದ ಇಮ್ಯಾಜಿನರಿ ಪಾರ್ಟ್ ಆಫ್ -i ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ಕೊಂಡು ಹೋಗೋದಾದ್ರೆ -i ಎರಡು ಕಡೆನೂ ಕಾಮನ್ ಇರೋದ್ರಿಂದ ಕಾಮನ್ ತಗೊಂಡ್ರೆ ಇಲ್ಲಿ ಏನಿಲ್ಲ ಅಂತಂದ್ರೆ ಕೋಎಫಿಷಿಯಂಟ್ ನಮಗೆ 1 ಇರುತ್ತೆ. i ನ ಕೋಎಫಿಷಿಯಂಟ್ 1 ಇರೋದ್ರಿಂದ 1 + 1 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 2 ಆಗ್ತಾ ಹೋಗುತ್ತೆ. 4 + 0 ಅಂತಂದ್ರೆ ನಮಗೆ 4 minus 2i is the z2 plus z3 value. You have to add with the z1 value 1 plus i4. 1 plus i4 ಅಂತಂದ್ರೆ again ನಮಗೆ ಇದು ಒಂದು ಕಾಂಪ್ಲೆಕ್ಸ್ ನಂಬರ್, ಇದು ಒಂದು ಕಾಂಪ್ಲೆಕ್ಸ್ ನಂಬರ್. again ಈ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿರುವಂತಹ ರಿಯಲ್ ಪಾರ್ಟ್ ಯಾವುದು 1. ಈ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿರುವಂತಹ ರಿಯಲ್ ಪಾರ್ಟ್ ಯಾವುದು 4. 1 plus 4 ಆಡ್ ಮಾಡ್ತಾ ಹೋಗೋಣ ಪ್ಲಸ್ i ಕಾಮನ್ ತಗೊಂಡ್ರೆ ಇಮ್ಯಾಜಿನರಿ ಪಾರ್ಟ್ಗಳು ಯಾವುದು 4 ಮತ್ತೆ -2. ಸೊ 4 - 2. 1 plus 4 ಅಂದ್ರೆ 5 ಆಗ್ತಾ ಹೋಗುತ್ತೆ. 4 - 2 ಅಂದ್ರೆ 2 ಆಗ್ತಾ ಹೋಗುತ್ತೆ. ಸೊ z1 plus of z2 plus z3 ವ್ಯಾಲ್ಯೂ ಏನು ಬರ್ತಾ ಇದೆ 5 plus 2i ಬರ್ತಾ ಇದೆ. ಹೌದಲ್ವಾ? ಹಾಗಾದ್ರೆ LHS ಪಾರ್ಟ್ ಆಯ್ತು. RHS ಪಾರ್ಟ್ ಈಕ್ವಲ್ ಬರುತ್ತಾ ನೋಡ್ತಾ ಹೋಗೋಣ. ಎಸ್ ಓಕೆ. RHS ಅಲ್ಲಿ ಏನಿದೆ z1 plus z2 plus z3 ಇದೆ. ಸೊ z1 plus z2 plus z3 ಕನ್ಸಿಡರ್ ಮಾಡ್ಕೊಂಡು ಹೋಗೋಣ. z1 ಮತ್ತೆ z2 ವ್ಯಾಲ್ಯೂಸ್ ಏನು 1 plus i4 and 4 minus i. z1 ಮತ್ತೆ z2 ಗಳನ್ನ ಎರಡು ಆಡ್ ಮಾಡ್ತಾ ಇದೀವಿ. ಹೌದಾ? ಸೊ z1 ಅಲ್ಲಿರುವಂತಹ ರಿಯಲ್ ಪಾರ್ಟ್ ಯಾವುದು 1 plus 4. ಹಾಗೇನೆ z1 ಅಲ್ಲಿರುವಂತಹ ಇಮ್ಯಾಜಿನರಿ ಪಾರ್ಟ್ ಯಾವುದು i4 ಮತ್ತೆ ಇದರಲ್ಲಿ -1. ಸೊ ಪ್ಲಸ್ i ಇಂಟು 4 - 1 ತಗೊಳ್ತಾ ಹೋಗೋಣ ಪ್ಲಸ್ 0 - i. ಇದು ನಮಗೆ z3 ವ್ಯಾಲ್ಯೂ. ಹೌದಲ್ವಾ? ಹಾಗಾದ್ರೆ 1 plus 4 ನ ವ್ಯಾಲ್ಯೂ 5 ಪ್ಲಸ್ i ಇಂಟು 4 - 1 ಅಂದ್ರೆ ನಮಗೆ 3 ಆಗುತ್ತೆ ಪ್ಲಸ್ 0 - i. ಹಾಗಾದ್ರೆ z1 plus z2 ನ ವ್ಯಾಲ್ಯೂ ಎಷ್ಟು 5 plus 3i. 5 plus 3i is added with a 0 minus i. Again z1 plus z2 ಇರುವಂತ ರಿಯಲ್ ಪಾರ್ಟ್ ಯಾವುದು 5. z3 ಇರುವಂತ ರಿಯಲ್ ಪಾರ್ಟ್ ಯಾವುದು 0. ಸೊ 5 plus 0 plus i into z1 plus z2 ಇರುವಂತ ರಿಯಲ್ ಇಮ್ಯಾಜಿನರಿ ಪಾರ್ಟ್ 3 minus z3 ಇರುವಂತ ಇಮ್ಯಾಜಿನರಿ ಪಾರ್ಟ್ -1. ಹೌದಲ್ವಾ? ಸೊ ಇಲ್ಲೇನಾಗುತ್ತೆ 5 plus 0 ಅಂದ್ರೆ 5 plus 3 minus 1 ಅಂದ್ರೆ 2. that is 2i ಆಯಿತು. ಇದು ಈಕ್ವೇಶನ್ 2 ಅಲ್ವಾ? ಸೊ ಈಕ್ವೇಶನ್ 1 and ಈಕ್ವೇಶನ್ 2 ನೋಡ್ತಾ ಹೋಗಿ 5 5 ರಿಯಲ್ ಪಾರ್ಟ್ ಅಲ್ಲಿ 5 5 ಈಕ್ವಲ್ ಆಗ್ತಾ ಇದೆ. ಇಮ್ಯಾಜಿನರಿ ಪಾರ್ಟ್ ನೋಡಿ 2i 2i. ಸೊ ಎರಡು ಸ್ಯಾಟಿಸ್ಫೈಡ್ ಆಗ್ತಿದೆ. ಹೌದಲ್ವಾ?
ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಈಕ್ವಲ್ ಆಗ್ತಾ ಇದೆ ಅಂದ್ರೆ ರಿಯಲ್ ಪಾರ್ಟ್ ಜೊತೆಗೆ ಈಕ್ವಲ್ ಆಗುತ್ತೆ, ಇಮ್ಯಾಜಿನರಿ ಪಾರ್ಟ್ ಜೊತೆಗೆ ಈಕ್ವಲ್ ಆಗ್ತಾ ಇರುತ್ತೆ. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗ್ತಿರೋದ್ರಿಂದ ಅಸೋಸಿಯೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್ ಇನ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಓಕೆನಾ? ಇದಾದ್ಮೇಲೆ ನಮಗೆ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ನೋಡ್ತಾ ಹೋಗೋಣ. ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಆದ್ಮೇಲೆ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ನೋಡ್ತಾ ಹೋಗೋಣ ಇನ್ ಅಡಿಷನ್ಸ್ ಅಲ್ಲಿ. ಓಕೆನಾ? ಇಟ್ಸ್ ಓಕೆ. ಇನ್ನು ನೆಕ್ಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ. ಹಾಗಾದ್ರೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುವಂತಹ ಐಡೆಂಟಿಟಿ ಎಲಿಮೆಂಟ್ ಯಾವುದು ಅಂತ ನೋಡ್ತಾ ಹೋಗೋಣ. ದೇರ್ ಎಕ್ಸಿಸ್ಟ್ ದ ಕಾಂಪ್ಲೆಕ್ಸ್ ನಂಬರ್ 0 plus I0 call it as denoted as a 0. okay na? 0 plus I0 called the identity element. ಹಾಗಾದ್ರೆ ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೂ 0 plus I0 or 0 is the identity element for every complex numbers ಆಗ್ತಾ ಹೋಗುತ್ತೆ. ಹಾಗಾಗಿ for every complex number z plus 0 is equals to z. ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ ಅಂತಂದ್ರೆ ಐಡೆಂಟಿಟಿ ಲಾ ಎಕ್ಸಿಸ್ಟ್ ಆಗಬೇಕು ಅಂತಂದ್ರೆ ಏನಿದೆ ಕಂಡೀಷನ್ಸ್ ಅಂದ್ರೆ ನಾರ್ಮಲಿ ನ್ಯಾಚುರಲ್ ನಂಬರ್ಸ್ ಅಥವಾ ರಿಯಲ್ ನಂಬರ್ಸ್ ಅಲ್ಲಾದ್ರೆ a plus 0 is equals to ಏನೇ ಬರಬೇಕು. ಅಂದ್ರೆ ಯಾವುದೋ ನಂಬರ್ಸ್ಗಳನ್ನ ಸಮ್ ನಂಬರ್ ಜೊತೆಗೆ ಆ್ಯಡ್ ಮಾಡಿದ್ರೆ ನಾವು ಯಾವ ನಂಬರ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ 1 ಜೊತೆಗೆ ಏನೋ ಒಂದು ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಒಂದೇ ಬರಬೇಕು ಅಂತ ನಂಬರ್ ಅದು 0 ಓನ್ಲಿ. ಹಾಗಾಗಿ ಅಡಿಷನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಆಫ್ ದ ಎನಿ ರಿಯಲ್ ನಂಬರ್ಸ್ ಇನ್ ಐಡೆಂಟಿಟಿ it's okay. Identity element of any real number in addition is always 0 ಅನ್ನೋದನ್ನ ನೀವು 9th ಸ್ಟ್ಯಾಂಡರ್ಡ್ ಅಲ್ಲೇ ನೋಡಿರ್ತೀರ. ಯಾಕಂದ್ರೆ ಅಲ್ಲೆಲ್ಲ ನಾವು ಕಾಂಪಿಟೇಟಿವ್ ಲಾ ಅಸೋಸಿಯೇಟಿವ್ ಲಾ ಎಲ್ಲ ಎಕ್ಸಿಸ್ಟ್ ಆಗೋದು ಹೇಗೆ ಅಂತ ನೀವು ಆಲ್ಜಿಬ್ರಾ ಪಾರ್ಟ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀರಾ, ಹೌದಲ್ವಾ? ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ತಗೊಂಡಾಗ ಇದು ಒಂದು ನಂಬರ್ ಸಿಸ್ಟಮ್ಸ್ ನ ಒಂದು ನಂಬರ್ ಆಗಿರೋದ್ರಿಂದ there exists one complex number 0 plus I0 is the identity element for every complex numbers ಆಗಿರುತ್ತೆ. ಸೊ ಯಾವುದೋ ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೆ 0 ನ ಆಡ್ ಮಾಡಿದ್ರೆ ಸೇಮ್ ಕಾಂಪ್ಲೆಕ್ಸ್ ನಂಬರ್ ಬರ್ತಾ ಹೋಗ್ಬೇಕು. ಅಂತ ನಂಬರ್ಸ್ ಗಳನ್ನ ಯಾವ ನಂಬರ್ಸ್ ನ ಆಡ್ ಮಾಡಿದಿರೋ ಆ ನಂಬರ್ ನಾವಿಲ್ಲಿ ಅಡಿಟಿವ್ ಐಡೆಂಟಿಟಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ here the 0 is the additive identity of for every complex numbers ಆಗ್ತಾ ಹೋಗುತ್ತೆ. ಓಕೆನಾ? ಫಾರ್ ಎವ್ರಿ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ನೀವು ಯಾವ್ದಾದ್ರು ನಂಬರ್ ತಗೊಳ್ಳಿ, ಕಾಂಪ್ಲೆಕ್ಸ್ ನಂಬರ್ಸ್ ನ ಯಾವುದೇ ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೆ ಅಡಿಟಿವ್ ಐಡೆಂಟಿಟಿ ಯಾವ್ದಾಗಿರುತ್ತೆ? 0 is the additive identity ಆಗಿರುತ್ತೆ. ಓಕೆನಾ? ದ ನೆಕ್ಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಟ್ಸ್ ಓಕೆ. ಇನ್ ದ ನೆಕ್ಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಲ್ಲಿ ನಮಗೆ ಇನ್ವರ್ಸ್ ಎಲಿಮೆಂಟ್ ಯಾವ್ದು ಎಕ್ಸಿಸ್ಟ್ ಆಗುತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಅಂತ ನೋಡ್ತಾ ಹೋಗ್ತೀವಿ. ಸೊ ಟು ಎವ್ರಿ ಕಾಂಪ್ಲೆಕ್ಸ್ ನಂಬರ್ಸ್, ಪ್ರತಿಯೊಂದು ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೂ a plus ib ಫಾರ್ಮೆಟ್ ಅಲ್ಲಿ ಇರುವಂತ ಕಾಂಪ್ಲೆಕ್ಸ್ ನಂಬರ್ಸ್ ಗಳಿಗೆ we have the complex numbers. ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಯಾವ್ದದು? -a plus of I minus b, that is z minus z is the additive inverse of every complex numbers ಆಗ್ತಾ ಹೋಗುತ್ತೆ. ಸಪೋಸ್ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ 1 plus I3 ಅನ್ನೋ ಕಾಂಪ್ಲೆಕ್ಸ್ ನಂಬರ್ಸ್ಗೆ ಅಡಿಟಿವ್ ಇನ್ವರ್ಸ್ ಯಾವ್ದಾಗುತ್ತೆ ಅಂತಂದ್ರೆ -z, that is z is equals to -z. ಅಂದ್ರೆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ -1 minus I3 is the additive inverse ಆಗಿರುತ್ತೆ. ಯಾಕೆಂದ್ರೆ z plus of minus z ನ ಏನಾದ್ರೂ ಆಡ್ ಮಾಡ್ಕೊಂಡ್ವಿ ಅಂದ್ರೆ z ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ ಜೊತೆಗೆ ನೆಗೆಟಿವ್ z ನ ಏನಾದ್ರೂ ನೆಗೆಟಿವ್ ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ಅಡಿಟಿವ್ ಐಡೆಂಟಿಟಿ ಬರಬೇಕು. ಅಂತ ಕಾಂಪ್ಲೆಕ್ಸ್ ನಂಬರ್ ಇರುವಂತಹ ನಂಬರ್ ನಾವಿಲ್ಲಿ ಅಡಿಟಿವ್ ಇನ್ವರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೋಡ್ತಾ ಹೋಗಿಬೇಕಾದ್ರೆ z plus minus z ಅಂತ ಇದೆ. ಸೊ ಆಡ್ ಮಾಡೋದಾದ್ರೆ 1 plus I3 plus of -1 minus I3. ಸೊ ಈ ಪ್ಲಸ್ ಇಂಟು ಮೈನಸ್ ಏನಾಗ್ತಾ ಹೋಗುತ್ತೆ? ಮೈನಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಆಯ್ತು, ಅಗೇನ್ +1 and -1 ಗೆಟ್ ಕ್ಯಾನ್ಸಲ್, +3i and -3i ಕ್ಯಾನ್ಸಲ್ ಆಗಿ ಉಳ್ಕೊಳ್ಳುವಂತ ವ್ಯಾಲ್ಯೂ ಎಷ್ಟು? 0. ಹಾಗಾದ್ರೆ 0 ಅಂದ್ರೆ ಏನಂತ? ದಟ್ ಈಸ್ ದ ಅಡಿಟಿವ್ ಐಡೆಂಟಿಟಿ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತಲ್ವಾ. ಹಾಗಾದ್ರೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ಆಡ್ ಮಾಡಿದಾಗ
0 ಬರ್ತಿದೆ ಅಂದರೆ ಮೈನಸ್ ಝೆಡ್ ಇಸ್ ದ ಅಡಿಟಿವ್ ಇನ್ವರ್ಸ್ ಆಗಿರುತ್ತೆ, 0 ಇಸ್ ದ ಅಡಿಟಿವ್ ಐಡೆಂಟಿಟಿ ಎಲಿಮೆಂಟ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಇದಿಷ್ಟು ನಿಮಗೆ ಅಡಿಷನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಬೇಸ್ ಮೇಲೆ ಬರುವಂತಹ ಸಮ್ ಬೇಸಿಕ್ ಪ್ರಾಪರ್ಟೀಸ್. ಇನ್ ದ ನೆಕ್ಸ್ಟ್ ಒನ್ ಸಬ್ಸ್ಟ್ರಾಕ್ಷನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಅಗೇನ್ ನಮಗೆ ಸಬ್ಸ್ಟ್ರಾಕ್ಷನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲೂ ಅಷ್ಟೇ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಬರುವಂತಹ ರಿಯಲ್ ಪಾರ್ಟ್ಗಳನ್ನ ರಿಯಲ್ ಪಾರ್ಟ್ ಜೊತೆಗೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗೇನೆ ಇಮ್ಯಾಜಿನರಿ ಪಾರ್ಟ್ಗಳ ಜೊತೆಗೆ ಇಮ್ಯಾಜಿನರಿ ಪಾರ್ಟ್ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅಗೇನ್ ವಿ ಗೆಟ್ ಎ ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ ಸಬ್ಸ್ಟ್ರಾಕ್ಷನ್ಸ್ ಮಾಡಿದಾಗಲೂ. ಓಕೆನಾ? ಆ ಪ್ರೊಸೀಜರ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಎಸ್, ಡಿಫರೆನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಡಿಫರೆನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನು ನೋಡ್ತಾ ಹೋಗೋಣ. ಫಾರ್ ಎನಿ ಟು ಕಾಂಪ್ಲೆಕ್ಸ್ ನಂಬರ್ಸ್ ದ ಡಿಫರೆನ್ಸ್ ಈಸ್ z1 minus z2 ದಟ್ ಈಸ್ a plus ib. z1 ಅಂದ್ರೆ a plus ib ತಗೊಳ್ತಾ ಇದ್ದೀನಿ, z2 ಅಂತಂದ್ರೆ c plus id ಅಂತ ತಗೊಳ್ತಾ ಇದ್ದೀನಿ. ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ರಿಯಲ್ ಪಾರ್ಟ್ ಆಫ್ ದ z1 and z2 ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಮ್ಯಾಜಿನರಿ ಪಾರ್ಟ್ ಆಫ್ ದ z1 and z2 ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ? ಒಂದು ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ. ಅಗೇನ್ ನಮಗೆ a plus ib ಫಾರ್ಮೆಟ್ ಅಲ್ಲೇ ಇದೆ ಅಲ್ವಾ? ಹಾಗಾಗಿ ಇದು ನಮಗೆ ಡಿಫರೆನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ಏನಾಗ್ತಾ ಹೋಗುತ್ತೆ? ಅಗೇನ್ ವಿ ಗೆಟ್ ಎ ಒನ್ ಮೋರ್ ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ. ಓಕೆನಾ? ಇನ್ನು ಇದರಲ್ಲಿ ಡಿಫರೆನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಯಾವುದೇ ಬೇಸಿಕ್ ಪ್ರಾಪರ್ಟೀಸ್ ಆಗಿರುವಂತಹ ಕ್ಲೋಜರ್ ಲಾ, ಅಸೋಸಿಯೇಟಿವ್ ಲಾ ಅಂಡ್ ಕಾಂಪಿಟೇಟಿವ್ ಲಾ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ, ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅನ್ನೋ ಪ್ರಾಪರ್ಟೀಸ್ಗಳು ಇರೋದಿಲ್ಲ. ಇದಾದ್ಮೇಲೆ ಬರುವಂಥ ಟಾಪಿಕ್ ಯಾವುದು ಅಂತಂದ್ರೆ ಮಲ್ಟಿಪ್ಲಿಕೇಶನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಮಲ್ಟಿಪ್ಲಿಕೇಶನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಅದರಲ್ಲಿ ಯಾವ ಥರ ಪ್ರಾಪರ್ಟೀಸ್ಗಳು ಬರ್ತಾ ಹೋಗುತ್ತೆ ನೋಡೋಣ. ಎಸ್, ಓಕೆ. ಇನ್ನು ಮಲ್ಟಿಪ್ಲಿಕೇಶನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಮಲ್ಟಿಪ್ಲಿಕೇಶನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಲೈಕ್ z1 is equals to a plus ib and z2 is equals to c plus id ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ be any two complex numbers, then product z1 into z2 is equals to z1 into z2 ಏನಾಗುತ್ತೆ? z1 ನಲ್ಲಿರುವಂತ ಎಲಿಮೆಂಟ್ ಯಾವುದು? a plus ib. z2 ನಲ್ಲಿರುವಂತ ಎಲಿಮೆಂಟ್ಸ್ ಗಳು ಯಾವುದು? c plus id. ಎರಡನ್ನೂ ಏನು ಮಾಡ್ತಾ ಇದ್ದೀವಿ? ಈಗ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗಬೇಕು? a is multiplied with a c plus id plus ib is multiplied with a c plus id ಮಾಡ್ಕೊಂಡಾಗ ಏನು ಬರ್ತಾ ಹೋಗುತ್ತೆ? a into c is ac plus a into id is I into ab plus I into b into c is bc plus I into id is I square into bd. ಸೊ ಇಲ್ಲಿ ನೋಡ್ತಾ ಹೋಗಿ ac plus ಇವೆರಡರಲ್ಲೂ I ಕಾಮನ್ ಇದೆ, I ಕಾಮನ್ ತಗೊಂಡ್ರೆ ad plus bc ಬರ್ತಾ ಹೋಗುತ್ತೆ ಪ್ಲಸ್ I ಸ್ಕ್ವೇರ್ ನ ವ್ಯಾಲ್ಯೂ ಏನಂತ ಹೇಳಿದ್ವಿ? I ಸ್ಕ್ವೇರ್ I ಅಂದ್ರೆ ನಮಗೆ ಏನಾಗುತ್ತೆ? ರೂಟ್ ಆಫ್ -1 ಆಗುತ್ತೆ. ಬಟ್ I ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? -1 ಆಗುತ್ತೆ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸಸ್ ಅಲ್ಲೇ ಹೇಳಿದೆ. ಸೊ I ಸ್ಕ್ವೇರ್ ಪ್ಲಸ್ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ? -1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಇಂಟು bd. therefore ac minus bd plus into minus is minus bd plus I into ad plus bc. ಹಾಗಾದ್ರೆ ac minus bd a b c d ಎಲ್ಲ ವ್ಯಾಲ್ಯೂಸ್ ಗಳೆಲ್ಲ ಏನಾಗುತ್ತೆ? ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಕಾನ್ಸ್ಟೆಂಟ್ಸ್ ಗಳಾಗುತ್ತೆ. ಹಾಗಾದ್ರೆ ಕಾನ್ಸ್ಟೆಂಟ್ಸ್ ಗಳನ್ನ ಪ್ರಾಡಕ್ಟ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಅಗೇನ್ ಒಂದು ಕಾನ್ಸ್ಟೆಂಟ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಅ ರಿಯಲ್ ಪಾರ್ಟ್, ರಿಯಲ್ ನಂಬರ್ ಅಲ್ವಾ? ಹಾಗಾಗಿ ac minus bd is the real part of z1 into z2 plus I into ad plus bc is the imaginary part of z1 into z2 ಆಗ್ತಾ ಹೋಗುತ್ತೆ. ಓಕೆನಾ? ಪ್ರಾಡಕ್ಟ್ ಆಫ್ ದ ಟು ಕಾಂಪ್ಲೆಕ್ಸ್ ನಂಬರ್ಸ್ ಗೊತ್ತಾಯ್ತಲ್ವಾ? ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಎಕ್ಸಾಂಪಲ್ಸ್ ತಗೊಂಡು ಇದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ z1 into z2 ಸಿಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ಇದರಲ್ಲಿ ಬರುವಂತಹ ಪ್ರಾಪರ್ಟೀಸ್ಗಳು ಕ್ಲೋಜರ್ ಲಾ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. z1 into z2 ಮಾಡ್ಕೊಂಡ್ರೆ ಹೇಗೆ ನಮಗೆ ಪ್ರಾಡಕ್ಟ್ ಏನು ಬಂತು? ಕಾಂಪ್ಲೆಕ್ಸ್ ನಂಬರೇ ಬರ್ತಿದೆ. ಹಾಗಾಗಿ ಕ್ಲೋಜರ್ ಲಾ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೇನೆ z2 into z1 ಮಾಡ್ಕೊಳ್ಳೋದಾದ್ರೆ ನೆಕ್ಸ್ಟ್ ಒನ್ ಕಾಂಪಿಟೇಟಿವ್ ಲಾ. ಕಾಂಪಿಟೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್ ಇನ್ ಮಲ್ಟಿಪ್ಲಿಕೇಶನ್ಸ್ ಆಫ್ ಆಲ್ ರಿಯಲ್ ನಂಬರ್ಸ್. ಹೌದಲ್ವಾ? ಅಲ್ಲೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಸ್ಯಾಟಿಸ್ಫೈಡ್ ಆಗ್ತಾ ಇತ್ತು. ಹಾಗೇನೆ ಇಲ್ಲೂ ಕೂಡ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ಸ್ ಆಫ್ ಕಾಂಪಿಟೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ z1 into z2 is equals to the z2 into z1 ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಎಸ್, ಓಕೆ. ಹಾಗಾದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಗಿರುವಂತಹ ಕ್ಲೋಜರ್ ಲಾ z1 into z2 ನಮಗೆ ಹೇಗೆ ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಸ್ಯಾಟಿಸ್ಫೈಡ್. In
ಇದು ಕಾಂಪಿಟೇಟಿವ್ ಲಾ ಬಂತು ಅಂತಂದ್ರೆ z1 into z2 is equals to z2 into z1 ಆಗ್ತಾ ಹೋಗುತ್ತೆ ಫಾರ್ ಎವ್ರಿ z1 and z2 ಗೆ. ಹಾಗೆ ಅಸೋಸಿಯೇಟಿವ್ ಲಾ ಹೇಳೋದಾದ್ರೆ z1 into z2 z3 is equals to the z1 into z2 of z3. ಇದು ಕೂಡ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ ಅಸೋಸಿಯೇಟಿವ್ ಲಾ. ಅಗೈನ್ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಅಂದ್ರೆ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಯಾವ ನಂಬರ್ ನಮಗೆ ಐಡೆಂಟಿಟಿ ಎಲಿಮೆಂಟ್ ಆಗ್ತಾ ಹೋಗುತ್ತೆ ಕಾಂಪ್ಲೆಕ್ಸ್ ನಂಬರ್ಸ್ ಜನರೇಟ್ ಆಗೋದಕ್ಕೆ ಅನ್ನೋದು ನೋಡ್ತಾ ಹೋಗೋದಾದ್ರೆ z into 1 plus i0 is equals to the z. For every complex numbers 1 plus I dot 0 is the multiplicative identity for every complex numbers ಆಗ್ತಾ ಹೋಗುತ್ತೆ. ಹಾಗಾಗಿ here 1 plus i0 is the multiplicative identity element ಆಗ್ತಾ ಹೋಗುತ್ತೆ. ಯಾವುದೇ ಕಾಂಪ್ಲೆಕ್ಸ್ ನಂಬರ್ಸ್ ತಗೊಂತಾ ಹೋಗಿ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು 1 plus i0. I into 0 ಅಂದ್ರೆ ನಮಗೆ 0 ಆಗುತ್ತೆ. ಸೊ 1 is the multiplicative identity ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಅಂತಂದ್ರೆ ನಮಗೇನು z into ಯಾವುದೋ ನಂಬರ್ ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರ್ಸ್ಗೆ ಯಾವುದೋ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರಬೇಕು. ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು 1. ಹಾಗಾದ್ರೆ ಯಾವ ನಂಬರ್ ಜೊತೆಗೆ ನಾವು ಯಾವ ಕಾಂಪ್ಲೆಕ್ಸ್ ನಂಬರ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬರ್ತಾ ಹೋಗುತ್ತೆ ಅಂದ್ರೆ 1/z is the multiplicative inverse of the z ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಆ 1/z ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ? ದಟ್ ಈಸ್ 1/z is equals to minus a divided by a square plus b square plus I into minus b divided by a square plus b square ಆಗ್ತಾ ಹೋಗುತ್ತೆ. ಓಕೆನಾ? a plus ib ಅನ್ನೋ ಕಾಂಪ್ಲೆಕ್ಸ್ ನಂಬರ್ಸ್ಗೆ minus a divided by a square plus b square plus I into minus b divided by a square plus b square ಅನ್ನೋ ಕಾಂಪ್ಲೆಕ್ಸ್ ನಂಬರು ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ ಬರುವಂತಹ ಬೇಸಿಕ್ ಪ್ರಾಪರ್ಟೀಸ್. ಓಕೆನಾ? ಇದಾದ್ಮೇಲೆ ನಮಗೆ ಡಿಫರೆನ್ಸ್ ಆಫ್ ದ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಓಕೆನಾ? ಎಸ್ ಓಕೆ. ಇನ್ ದ ನೆಕ್ಸ್ಟ್ ಒನ್ ಡಿವಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ನೋಡ್ತಾ ಹೋಗೋಣ. ಲೆಟ್ z1 and z2 be any two complex numbers where z2 not equals to 0. ಯಾಕೆ z2 not equals to 0 ಆಗಿರುತ್ತೆ? ಇಲ್ಲಿ ನೋಡ್ತಾ ಇದ್ದೀರಾ divisions of two complex numbers, the quotient z1 divided by z2 ಏನಾದರೂ ಈಕ್ವಲ್ಸ್ ಟು 0 ಬಂತು ಅಂದ್ರೆ ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಹೇಳ್ತೀವಿ ಅಥವಾ ನಾಟ್ ಡಿಫೈನ್ಡ್ ಫಾರ್ಮ್ ಅಂತ ಹೇಳ್ತಾ ಹೋಗ್ತೀರಾ, ಹೌದಲ್ವಾ? ಹಾಗಾಗಿ z2 ಯಾವಾಗಲೂ ನಮಗೆ ಏನಾಗಿರಬೇಕು, ನಾಟ್ ಈಕ್ವಲ್ಸ್ ಟು 0 ಆಗಿರಬೇಕು. ಹಾಗಾದ್ರೆ z1 into z1 divided by z2 is equals to ಏನಾಗ್ತಾ ಹೋಗುತ್ತೆ, z1 into 1 by z2 ಆಗ್ತಾ ಹೋಗುತ್ತಂತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. 6 plus 3i and z2 is equals to 2 minus i ಇದೆ. ಹಾಗಾದ್ರೆ ಎರಡು ಡಿವಿಷನ್ಸ್ ಆಫ್ ಟೂ ಕಾಂಪ್ಲೆಕ್ಸ್ ಮಾಡಿದ್ರೆ ನಮಗೆ ಕಾಂಪ್ಲೆಕ್ಸ್ ನಂಬರೇ ಬರುತ್ತಾ ಅಥವಾ ಬೇರೆ ನಂಬರ್ ಬರುತ್ತಾ ಅಂತ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ z1 divided by z2 is equals to z1 into 1 over z2, ಹೌದಲ್ವಾ? ಅದು ಕೊಟ್ಟಿರೋ ಫಾರ್ಮುಲಾ. ಹಾಗಾದ್ರೆ 6 plus 3i into 1 minus 1 divided by 2 minus i ರ್ಯಾಷನಲ್ ಫಾರ್ಮ್ಸ್ ಅಲ್ಲಿ ಇದೆ, ಹೌದಲ್ವಾ? ರ್ಯಾಷನಲ್ ಫಾರ್ಮ್ಸ್ ಅಲ್ಲಿ ಇದ್ರೆ ನಾವೇನ್ ಮಾಡ್ತಾ ಇದ್ದೀರಾ, ಮಲ್ಟಿಪ್ಲೈ ಡಿನಾಮಿನೇಟರ್ ಅಲ್ಲಿ ಇರೋ ಟರ್ಮ್ ಮೈನಸ್ ಐ ಇದೆ. ಸೊ 2 ಮೈನಸ್ ಐ ಇರೋದನ್ನ ನಾವು ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, 2 plus i divided by 2 plus i ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 plus i ಮಾಡ್ಕೊಂಡು ಹೋದ್ರೆ ನಮಗೆ ಏನು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಹಾಗಾದ್ರೆ 6 plus 3i into 2 minus i into 2 plus i 2 minus i into 2 plus i ನ್ಯೂಮರೇಟರ್ ಅಲ್ಲಿ 1 into 2 plus i ಅಂದ್ರೆ 2 plus i, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ a minus b into a plus b ಇದೆ. a minus b into a plus b ಅಂದ್ರೆ ಫಾರ್ಮುಲಾ ಏನು, a square minus b square, ಹೌದಲ್ವಾ? ಹಾಗಾದ್ರೆ ಆ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 6 plus 3i into 2 plus i divided by 2 minus i into 2 plus i ಅಂತಂದ್ರೆ 2 square minus i whole square, ಕರೆಕ್ಟ್ ಅಲ್ವಾ? i ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, ಏನಂತ, -1 ಅಂತ. ಹಾಗಾಗಿ 6 plus 3i into 2 plus 3i whole divided by 2 ಸ್ಕ್ವೇರ್ ಅಂದ್ರೆ ನಮಗೆ 4 ಮೈನಸ್ i ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ -1. ಮೈನಸ್ ಆಫ್ -1 ಏನಾಗ್ತಾ ಹೋಗುತ್ತೆ, +1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡಿನಾಮಿನೇಟರ್ ಏನು ಬರ್ತಾ ಇದೆ, 4 plus 1 is a 5 ಅಂದ್ರೆ ರಿಯಲ್ ನಂಬರ್, ಕಾನ್ಸ್ಟೆಂಟ್ ನಂಬರ್ ಬರ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ನಾವು ಏನಂತ ಬರೀಬಹುದು, z1 divided by z2 is equals to 1 over 5 into 6 plus 3i
ಇಂಟು 2 ಪ್ಲಸ್ ಐ. ಹೌದಲ್ಲ? ಹಾಗಾದ್ರೆ ಪ್ರಾಡಕ್ಟ್ ಆಫ್ ದ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಏನಾಯ್ತು? ಎಗೇನ್ ಎ ಕಾಂಪ್ಲೆಕ್ಸ್ ನಂಬರ್ ಬರ್ತಿದೆ ಅಂದ್ರೆ ಡಿವಿಷನ್ಸ್ ಆಫ್ ಟು ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ವಿ ಗೆಟ್ ಎ ಕಾಂಪ್ಲೆಕ್ಸ್ ನಂಬರ್. ಓಕೆನಾ? ಡಿವಿಷನ್ಸ್ ಗೊತ್ತಾಯ್ತಲ್ವಾ? ಡಿವಿಷನ್ಸ್ ಈ ಟಾಪಿಕ್ ತಿಳ್ಕೊಂಡಾದ್ಮೇಲೆ ಇದರಲ್ಲಿ ನಿಮಗೆ ಬೇಸಿಕ್ ಪ್ರಾಪರ್ಟೀಸ್ ಆಗಿರುವಂತಹ ಕ್ಲೋಜರ್, ಕಾಮಿಟೇಟಿವ್, ಅಸೋಸಿಯೇಟಿವ್, ಐಡೆಂಟಿಟಿ, ಇನ್ವರ್ಸ್ ಲಾ ಈ ಪ್ರಾಪರ್ಟೀಸ್ಗಳು ಇರೋದಿಲ್ಲ. ಇದಾದ್ಮೇಲೆ ನಮಗೆ ಬರುವಂಥದ್ದು ಪವರ್ ಆಫ್ ಐ ಅಂದರೆ ಐನ ಪವರ್ಸ್ಗಳನ್ನ ರೈಸ್ ಮಾಡ್ತಾ ಹೋದಾಗ ವ್ಯಾಲ್ಯೂಸ್ಗಳು ಏನೇನಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಇದಿಷ್ಟು ಬೇಸಿಸ್ ಮೇಲೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಯಾವ ಥರ ಇದೆ ಪ್ರಾಬ್ಲಮ್ಮು, ಅಲ್ಲಿ ಏನು ಕೇಳ್ತಾರೆ, ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ಎಸ್ ನೆಕ್ಸ್ಟ್ ಒನ್ ಪವರ್ ಆಫ್ ಐ. ಪವರ್ ಆಫ್ ಐ ಅಂತಂದ್ರೆ ಐನ ಪವರ್ಸ್ಗಳನ್ನ ರೈಸ್ ಮಾಡಿದಾಗ ನಮಗೆ ಒಂದೇ ಗೊತ್ತಿದ್ದು ಐ ಸ್ಕ್ವೇರ್ನ ವ್ಯಾಲ್ಯೂ ನಮಗೆ ಏನು ಗೊತ್ತಿದ್ದು -1. ಹಾಗಾದ್ರೆ ಐ ಕ್ಯೂಬ್ ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ಐ ಕ್ಯೂಬ್ ನ ವ್ಯಾಲ್ಯೂ ನಾವೇನಂತ ಬರೀತಾ ಹೋಗ್ಬೋದು? ಐ ಟು ದ ಪವರ್ ಆಫ್ 2 ಇಂಟು ಐ ಅಂತ ಬರ್ಕೋಬಹುದು. ಹೌದಲ್ವಾ? ಹಾಗಾದ್ರೆ ಐ ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, -1 ಇಂಟು ಐ ವಿಚ್ ಇಸ್ ಈಕ್ವಲ್ಸ್ ಟು -i ಆಗ್ತಾ ಹೋಗುತ್ತೆ. ಐ ಕ್ಯೂಬ್ ನ ವ್ಯಾಲ್ಯೂ ಎಷ್ಟು? -i. What about I to the power of 4? I to the power of 4 can be written as I square into I square. I square into I square ಅಂತಂದ್ರೆ -1 into -1. -1 into -1 ವ್ಯಾಲ್ಯೂ ಏನಾಗುತ್ತೆ? 1 ಆಗ್ತಾ ಹೋಗುತ್ತೆ. ಹಾಗೇನೆ I to the power of 5 ವ್ಯಾಲ್ಯೂ ಏನಾಗುತ್ತೆ ನೋಡ್ತಾ ಹೋಗೋಣ. I to the power 5 value can be written as I to the power of 4 into I ಅಂತ ಬರ್ಕೋಬಹುದು. ಹೌದಲ್ವಾ? ಹಾಗಾದ್ರೆ I to the power of 4 ಅಂದ್ರೆ ವ್ಯಾಲ್ಯೂ ಏನಿದೆ? 1 ಇದೆ ಇಂಟು ಐ. 1 ಇಂಟು ಐ ಅಂತಂದ್ರೆ ಐ ಕ್ಯೂಬ್ ಗೊತ್ತಾಯ್ತಲ್ವಾ? ಐ ಕ್ಯೂಬ್ ನ ಹೇಗೆ ಬರೀಬಹುದು? ಐ ಟು ದ ಪವರ್ ಆಫ್ 2 ಇಂಟು ಐ ಟು ದ ಪವರ್ ಆಫ್ 1. ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಆಡ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಗೊತ್ತಿತ್ತು. ಸೊ ಐ ಕ್ಯೂಬ್ ಕ್ಯಾನ್ ಬಿ ಸ್ಪ್ಲಿಟೆಡ್ ಇಂಟು ಐ ಸ್ಕ್ವೇರ್ ಇಂಟು ಐ ಅಂತ ಬರ್ಕೊಂಡಿದೀವಿ. ಸೊ ಐ ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, -1. -1 ಇಂಟು ಐ ಅಂದ್ರೆ -i ಆಯ್ತು. ಹಾಗಾದ್ರೆ ಐ ಟು ದ ಪವರ್ ಆಫ್ 4 ಏನಾಗುತ್ತೆ? ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್. So I square na value -1, -1 into -1 that is +1. I to the power of 4 5 value, I to the power of 4 into I that is 1 into I which is equals to I ಆಗ್ತಾ ಹೋಗುತ್ತೆ. ಹಾಗೇನೆ I to the power of 6 ನೋಡ್ತಾ ಹೋಗೋದಾದ್ರೆ I to the power of 5 into I ಅಂತ ಬರ್ಕೋಬಹುದು. ಹೌದಲ್ವಾ? I to the power of 5 into I ಅಂತಂದ್ರೆ 5 ವ್ಯಾಲ್ಯೂ ಏನಿದೆ ಇಲ್ಲಿ? I ಇದೆ. I into I ಅಂದ್ರೆ ನಮಗೆ I square. I square ಅಂದ್ರೆ ವ್ಯಾಲ್ಯೂ ನಮಗೆ -1. ಹೌದಲ್ವಾ? I to the power of 6 which is equals to I square ಅಂತ ಅರ್ಥ. I square ನ ವ್ಯಾಲ್ಯೂ ನಮಗೆ ಏನು ಬರುತ್ತೆ? -1. ಹೀಗೆ ಕೌಂಟ್ ಮಾಡ್ಕೊಂತ ಹೋಗೋದಾದ್ರೆ ನಮಗೆ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆಲ್ಸೋ I to the power of -1 ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? I to the power of -1 can be written as 1/i ಅಂತ ಬರ್ಕೋಬಹುದು. ಹೌದಲ್ವಾ? ರ್ಯಾಷನಲ್ ಫಂಕ್ಷನ್ಸ್ ಅಲ್ಲಿ ಇತ್ತು ಅಂತಂದ್ರೆ, ರ್ಯಾಷನಲ್ ಫಾರ್ಮ್ ಅಲ್ಲಿ ಇತ್ತು ಅಂತಂದ್ರೆ ನಾವೇನ್ ಮಾಡ್ಬೋದು? ಡಿನಾಮಿನೇಟರ್ ಇರೋ ಟರ್ಮ್ ಪಾಸಿಟಿವ್ ಇತ್ತು ಅಂದ್ರೆ ಮಲ್ಟಿಪ್ಲೈ ಡಿವೈಡೆಡ್ ಬೈ -i ಮಾಡ್ಕೋಬಹುದಲ್ವಾ? ಪಾಸಿಟಿವ್ ಇತ್ತು ಅಂದ್ರೆ ನೆಗೆಟಿವ್ ಬೈ ನೆಗೆಟಿವ್ ನ ನಾವು ಮಲ್ಟಿಪ್ಲೈ ಡಿವೈಡೆಡ್ ಬೈ ಮಾಡ್ಕೊಂತ ಹೋಗ್ತಾ ಇದ್ವಿ. ಹಾಗಾದ್ರೆ 1 into -i is a -i divided by I into I ಅಂತಂದ್ರೆ -i square. ಹೌದಲ್ವಾ? ಹಾಗಾದ್ರೆ -i divided by -i ಮೈನಸ್ ನ ಹಾಗೆ ಇಟ್ಕೊಳ್ಳಿ. ಐ ಸ್ಕ್ವೇರ್ ನ ವ್ಯಾಲ್ಯೂ ಏನು? -1. ಮೈನಸ್ ಆಫ್ -1 ವ್ಯಾಲ್ಯೂ ಏನಾಗುತ್ತೆ? ಹಾಗಾದ್ರೆ ಮೈನಸ್ ಆಫ್ -1 ಇಸ್ ಎ +1. ಹಾಗಾಗಿ ನಮಗೆ ಇದೇನು ಬರ್ತಾ ಹೋಗುತ್ತೆ? I to the power of -1 is the -i. I to the power of -1 is the -i. What about I to the power of -2? I to the power of -2 can be written as 1/i square. ಹೌದಲ್ವಾ? 1/i square ಅಂದ್ರೆ I square ನ ವ್ಯಾಲ್ಯೂ ನಮಗೆ ಏನು ಗೊತ್ತಿದೆ? -1. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 1/-1 ಅಂದ್ರೆ -1 ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ I to the power of -3 ಚೆಕ್ ಮಾಡ್ಕೊಳ್ಳಿ. I to the power of 4, I to the power of -4 ಚೆಕ್ ಮಾಡ್ಕೊಳ್ಳಿ. ಏನು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇನ್ ಜನರಲಿ ನಾವು ನೋಡ್ತಾ ಇದ್ವಿ I ಕ್ಯೂಬ್ ನ ವ್ಯಾಲ್ಯೂ -i ಬಂತು. I to the power 4 ನ ವ್ಯಾಲ್ಯೂ 1 ಬಂತು. I to the power of 5 ನ ವ್ಯಾಲ್ಯೂ -i ಬಂತು. I to the power of 6 ವ್ಯಾಲ್ಯೂ -1 ಬಂತು. ಅಂದ್ರೆ ಏನ್ ಬರ್ತಾ ಇದೆ ಇಲ್ಲಿ? 1 -1 I -i ಗಳು ಮಾತ್ರ ಬರ್ತಾ ಇದೆ. ಪವರ್ಸ್ ಗಳನ್ನ ಏನೇ ರೈಸ್ ಮಾಡಿದ್ರು ನಮಗೆ ಏನ್ ಬರ್ತಾ ಇದೆ ಇಲ್ಲಿ? 1 -1
1 ಮೈನಸ್ ಪ್ಲಸ್ ಐ ಆ್ಯಂಡ್ ಮೈನಸ್ ಐ ವ್ಯಾಲ್ಯೂಸ್ಗಳು ಬರ್ತಾ ಇದೆ. ಹಾಗಾದರೆ ನಮ್ಮ ವ್ಯಾಲ್ಯೂಸ್ಗಳು ಎಷ್ಟೇ ಪವರ್ಸ್ನ ರೈಸ್ ಮಾಡಿದ್ರು ನಮ್ಮ ವ್ಯಾಲ್ಯೂಸ್ಗಳು ಎಲ್ಲಿಂದ ಎಲ್ಲಿವರೆಗೂ ಬರಬೇಕು? 1 ಮೈನಸ್ 1 ಐ ಮೈನಸ್ ಐ ಒಳಗಡೆ ಬರ್ತಾ ಹೋಗುತ್ತೆ. ಇದಿಷ್ಟು ನಂಬರ್ಸ್ಗಳು ಮಾತ್ರ ಬರ್ತಾ ಇರೋದ್ರಿಂದ ಜನರಲ್ ಆಗಿ ಹೇಳ್ತಾ ಹೋಗೋದಾದ್ರೆ ಐ ಟು ದ ಪವರ್ ಆಫ್ 4k k ಬಿಲಾಂಗ್ಸ್ ಟು ದ ಎನಿ ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂದರೆ k ಬಿಲಾಂಗ್ಸ್ ಟು ಎನಿ ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂದರೆ ಐ ಟು ದ ಪವರ್ ಆಫ್ 4k ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? 1 ಆಗ್ತಾ ಹೋಗುತ್ತೆ. ಯಾಕೆ? ಐ ಟು ದ ಪವರ್ ಆಫ್ 4 ಇಂಟು 1 ಐ ಟು ದ ಪವರ್ ಆಫ್ 4 ಐ ಟು ದ ಪವರ್ ಆಫ್ 4 ನ ವ್ಯಾಲ್ಯೂ ಏನು ಬಂದಿತ್ತು? 1 ಬಂದಿತ್ತು, ಹೌದಲ್ವಾ? ಹಾಗೇನೆ ಐ ಟು ದ ಪವರ್ ಆಫ್ 4k ಪ್ಲಸ್ 4 ಪ್ಲಸ್ 1 ಅಂತಂದ್ರೆ ವ್ಯಾಲ್ಯೂ ಏನು ಬಂದಿತ್ತು? ಐ ಟು ದ ಪವರ್ ಆಫ್ 5 ನ ವ್ಯಾಲ್ಯೂ ಏನು ಬಂದಿತ್ತು? ಹಾಗೆ ಐ ಟು ದ ಪವರ್ ಆಫ್ 4k ಪ್ಲಸ್ 1 ವ್ಯಾಲ್ಯೂ ಐ ಟು ದ ಪವರ್ ಆಫ್ 5 ವ್ಯಾಲ್ಯೂ ಏನು ಬಂದಿತ್ತು? ಐ ಬಂದಿತ್ತು. ಹಾಗಾದ್ರೆ k is equals to 1 ಕೊಟ್ಟಾಗ ಐ ಟು ದ ಪವರ್ ಆಫ್ 4 ವ್ಯಾಲ್ಯೂ 1 ಬಂದಿತ್ತು. ಹಾಗೆ k is equals to ಇಲ್ಲೂ ಕೂಡ 1 ಕೊಡಿ. 4 into 1 ಅಂದ್ರೆ 4 plus 1 5 ಆಗುತ್ತೆ. ಅಗೇನ್ ಐ ಟು ದ ಪವರ್ ಆಫ್ 5 ವ್ಯಾಲ್ಯೂ ಏನಾಗಿತ್ತು? ಐ ಆಗಿತ್ತು. ಹಾಗಾದ್ರೆ k ಗೆ ವ್ಯಾಲ್ಯೂ 1 2 3 so on up to n ಕೊಡಿ. ಈ ಈಕ್ವೇಷನ್ಸ್ ಏನಾಗ್ತಾ ಹೋಗುತ್ತೆ? ಐ ಟು ದ ಪವರ್ ಆಫ್ 4k ಪ್ಲಸ್ 1 ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ಐ ಆಗ್ತಾ ಹೋಗುತ್ತೆ. ಹಾಗೇನೆ ಐ ಟು ದ ಪವರ್ ಆಫ್ 4k ಪ್ಲಸ್ 2 ನ ವ್ಯಾಲ್ಯೂ ನಮಗೆ ಮೈನಸ್ 1 ಆಗುತ್ತೆ. ಐ ಟು ದ ಪವರ್ ಆಫ್ 4k ಪ್ಲಸ್ 3 ಯ ವ್ಯಾಲ್ಯೂ ನಮಗೆ ಮೈನಸ್ ಐ ಆಗ್ತಾ ಹೋಗುತ್ತೆ, ಹೌದಲ್ವಾ? ಯಾಕೆ? ಐ ಟು ದ ಪವರ್ ಆಫ್ 4k ಪ್ಲಸ್ 2 ನಮಗೆ ಮೈನಸ್ 1 ಆಗ್ತಾ ಹೋಗುತ್ತೆ. 4k ವ್ಯಾಲ್ಯೂ 1 ಕೊಟ್ಟಾಗ 4 1s are 4 4 ಪ್ಲಸ್ 2 ಅಂದ್ರೆ 6 ಆಗುತ್ತೆ. ಐ ಟು ದ ಪವರ್ ಆಫ್ 6 ನ ವ್ಯಾಲ್ಯೂ ಏನಿತ್ತು ಅಲ್ಲಿ? ಮೈನಸ್ 1 ಇತ್ತು, ಹೌದಲ್ವಾ? ಹಾಗಾದ್ರೆ k ಗೆ ವ್ಯಾಲ್ಯೂಸ್ ಏನಾದರೂ ಕೊಡಿ 1 to n ವರೆಗೂ ಕೊಡಿ. ಐ ಟು ದ ಪವರ್ ಆಫ್ 4k ಪ್ಲಸ್ 2 ನ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 1 ಆಗ್ತಾ ಹೋಗುತ್ತೆ. ಇನ್ ದ ಸೇಮ್ ವೇ ಐ ಟು ದ ಪವರ್ ಆಫ್ 4k ಪ್ಲಸ್ 3 ವ್ಯಾಲ್ಯೂ k ನ ವ್ಯಾಲ್ಯೂ 1 to n ವರೆಗೂ ಕೊಟ್ಕೊಂಡಾಗ ಐ ಟು ದ ಪವರ್ ಆಫ್ 4k ಪ್ಲಸ್ 3 ವ್ಯಾಲ್ಯೂ ನಮಗೆ ಮೈನಸ್ ಐ ಆಗ್ತಾ ಹೋಗುತ್ತೆ. ಇದಿಷ್ಟು ನಿಮಗೆ ಪವರ್ ಆಫ್ ಐ ನ ಟಾಪಿಕ್, ಓಕೆನಾ? ಇದಾದ್ಮೇಲೆ ಸಮ್ ಪ್ರಾಬ್ಲಮ್ಸ್ಗಳಿದೆ, ಆ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಹೋಗೋಣ. Yes, okay. The first one, express the following in the form of a plus ib. ಅಂದ್ರೆ ಕೊಟ್ಟಿರುವಂತಹ ಕೆಲವೊಂದು ಕ್ವೆಶ್ಚನ್ಸ್ಗಳನ್ನ a plus ib ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು. ಸೊ 5i is the one complex number. It can be written as 0 plus 5i ಅಂತ ಬರ್ಕೋಬಹುದು, multiplied with a 0 minus 3 by 5 into i ಅಂತ ಬರ್ಕೋಬಹುದು. ಹಾಗಾದ್ರೆ ಕಾಂಪ್ಲೆಕ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಏನಾಗಿತ್ತು? ಸಾರಿ, ಮಲ್ಟಿಪ್ಲಿಕೇಶನ್ಸ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್ ಏನಾಗಿತ್ತಲ್ಲಿ? AD minus BC ಪ್ಲಸ್ ಐ ಇಂಟು ಎ ಬಿ ಪ್ಲಸ್ ಬಿ ಸಿ ಆಗಿತ್ತು, ಹೌದಲ್ವಾ? ಹಾಗಾದ್ರೆ ಅದೇ ಫಾರ್ಮುಲಾನ ನಾವಿಲ್ಲಿ ಚೆಕ್ ಮಾಡ್ಕೊಂಡು ಹೋಗೋದಾದ್ರೆ 0 ಇಂಟು 0 0 0 ಇಂಟು ಮೈನಸ್ 3/5 ಅಂದರೆ ಪ್ಲಸ್ 0 ಬರ್ತಾ ಹೋಗುತ್ತೆ. ಹಾಗೆಯೇ ಪ್ಲಸ್ ಐ ಇಂಟು ಮೈನಸ್ 5i ಇಂಟು 0 ಅಂತಂದರೆ 0 ಪ್ಲಸ್ 5i ಇಂಟು ಮೈನಸ್ 5 ಸಾರಿ ಪ್ಲಸ್ 5 into minus 3/5 ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? the plus 5 and minus 5 cancel. I into I ಅಂತಂದ್ರೆ ನಮಗೆ I ಸ್ಕ್ವೇರ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 5i into I into I ಅಂತಂದ್ರೆ ನಮಗೆ I ಸ್ಕ್ವೇರ್, ಹೌದಲ್ವಾ? 5 into minus 3 divided by 5 ಅಂತ ಇದೆ. ಹಾಗಾದ್ರೆ ಈ 5 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಹೌದಲ್ವಾ? 5 ಕ್ಯಾನ್ಸಲ್ ಆಯಿತು ಅಂದರೆ ಮೈನಸ್ 3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಐ ಸ್ಕ್ವೇರ್ನ ವ್ಯಾಲ್ಯೂ ನಮಗೆ ಏನು ಅಂತ ಗೊತ್ತಿದೆ ಅಲ್ವಾ? ಸೊ ಮೈನಸ್ 3 ಇಂಟು ಐ ಸ್ಕ್ವೇರ್ನ ವ್ಯಾಲ್ಯೂ ಮೈನಸ್ 1 ಆಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ 3 ಆಗ್ತಾ ಹೋಗುತ್ತೆ. ಹಾಗಾದರೆ ಇದು ನಮಗೆ ಒಂದು ಕಾಂಪ್ಲೆಕ್ಸ್ ನಂಬರಾ? ಎಸ್, ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟಿಗೆ ಬರೆಯೋದಾದರೆ a ಪ್ಲಸ್ ಐ ಬಿ ವಿಚ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಐ ಇಂಟು 0 ಅಂದರೆ ಇಮ್ಯಾಜಿನರಿ ಪಾರ್ಟ್ ವ್ಯಾಲ್ಯೂ ಏನಾಗುತ್ತೆ? 0 ಆಗ್ತಾ ಇದೆ. ಹಾಗಾಗಿ 5i into minus 3/5 into I can be written as 3 plus I into 0. ಇದಿಷ್ಟು ನಿಮಗೆ ಫಸ್ಟ್ ಪ್ರಾಬ್ಲಮ್, ಓಕೆನಾ? ಇದು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಎಸ್, ಓಕೆ. ಇದು ಸೆಕೆಂಡ್ ಪ್ರಾಬ್ಲಮ್. I to the power of 9 plus I to the power of 19 ಯಾವ ಫಾರ್ಮೇಟಲ್ಲಿ ಬರಿಬೇಕಂತೆ? a plus ib ಫಾರ್ಮೇಟಲ್ಲಿ ಬರಿತಾ ಹೋಗಬೇಕು. ಹಾಗಾದರೆ I to the power of 9 ನಮಗೆ ಪ್ರಾಪರ್ಟೀಸ್ ಗೊತ್ತಿದೆ, ಒಂದಿಷ್ಟು ಫಾರ್ಮುಲಾಸ್ ಗೊತ್ತಿದ್ದಾವೆ. ಏನಂದರೆ I to the power of 4k ನ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ವೇರ್ k ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, ಎನಿ ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು. ಸೊ 4k ಫಾರ್ಮೆಟಿಗೆ ನಾವೇನಾದರೂ ಇದನ್ನು ಬರಿಬೋದಾ? I to the power of 9 ನ
ಚಾನ್ಸಸ್ ಇಲ್ಲ. ಯಾಕೆ ಅಂದರೆ 4 ಜೊತೆಗೆ ಯಾವುದೇ ರಿಯಲ್ ನಂಬರ್ಸ್ ಯಾವುದೇ ನ್ಯಾಚುರಲ್ ನಂಬರ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಮಲ್ಟಿಪಲ್ಸ್ ಆಫ್ 4ಗಳು ಸಿಗ್ತಾ ಹೋಗುತ್ತೆ. ದಟ್ ಮೀನ್ಸ್ 4, 8, 12, 16, 20, 24 ಹಾಗೆ 30 ಈಗ ಸಿಗ್ತಾ ಹೋಗುತ್ತದಲ್ವಾ. 28 ಆದ್ಮೇಲೆ 32, 36, 40 ಈಗ ಸಿಗ್ತಾ ಹೋಗುತ್ತೆ, ಹೌದಲ್ವಾ. ಬಟ್ ನಮಗೆ ಇಲ್ಲೇನಿದೆ I to the power of 9 ಇದೆ. ಸೊ I to the power of 9 ಕ್ಯಾನ್ ಬಿ ರಿಟನ್ ಆಸ್ I to the power of 4 into 2 plus 1 ಅಂತ ಬರ್ಕೋಬೋದಾ? I to the power of 4 into 2 ಅಂದರೆ I to the power of 8, ಹೌದಲ್ವಾ. I to the power of 8 plus 1 9ನ ಹೇಗೆ ಬರ್ಕೋಬಹುದು? 8 plus 1 ಅಂತ ಬರ್ಕೋಬಹುದು, ಹೌದಲ್ವಾ. ಹಾಗಾದ್ರೆ I to the power of 4 some constant plus 1 ಇದೆ. ಹಾಗಾದ್ರೆ ವ್ಯಾಲ್ಯೂ ಏನು? I. ಹಾಗಾದ್ರೆ I to the power of 9 ನ ವ್ಯಾಲ್ಯೂ ಏನಾಗುತ್ತೆ? ಹಾಗಾದ್ರೆ I ಆಗ್ತಾ ಹೋಗುತ್ತೆ, ಓಕೆನಾ. I to the power of 9 ನ ವ್ಯಾಲ್ಯೂ ಏನಾಗುತ್ತೆ? ಪ್ಲಸ್ I ಆಗ್ತಾ ಹೋಗುತ್ತೆ. ಹಾಗೇನೆ I to the power of 19, I to the power of 19 ನಾವು I to the power of 4 into 4 plus 3 ಅಂತ ಬರ್ಕೋಬೋದಾ? ಯಾಕೆ ಅಂದರೆ I to the power of 16 plus 3 is an I to the power of 19. I to the power of 16 plus 3 ಅಂತ ಬರ್ಕೋಬೋದಲ್ವಾ 19 ನ. ಸೊ 16 ಅಂದ್ರೆ ಏನಾಗುತ್ತೆ? 4 4s are 16 ಆಗುತ್ತೆ. ಸೊ I to the power of some 4 into some constant plus 3, I to the power of 4 into some constant plus 3 ನ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ I ಆಗ್ತಾ ಹೋಗುತ್ತೆ. ಹಾಗಾದ್ರೆ ಮೈನಸ್ I. ಈಗ I to the power of 19 ಮತ್ತೆ I to the power of 9, therefore I plus I to the power of 9 plus I to the power of 19 can be written as I minus I. I minus I ನ ವ್ಯಾಲ್ಯೂ 0, ಹೌದಲ್ವಾ. ಹಾಗಾದ್ರೆ A plus IB ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದಾದ್ರೆ which implies A plus IB ಫಾರ್ಮ್ಯಾಟಿಗೆ ಬರೆಯೋದಾದ್ರೆ 0 plus I into 0 is the A plus IB formations, ಓಕೆನಾ. ನಾವು ಕಾಂಪ್ಲೆಕ್ಸ್ ಫಾರ್ಮ್ಯಾಟ್ ಅಲ್ಲಿ ಬರೀಬೇಕಾಗಿತ್ತು. ಸೊ I to the power of 9 plus I to the power of 19 ನಾವು ಸಿಂಪ್ಲೆಸ್ಟ್ ಫಾರ್ಮಿಗೆ ತಗೊಂಡ್ಬಂದಿವಿ. ದಟ್ ಇಸ್ ದ ವ್ಯಾಲ್ಯೂ 0 plus I into 0. ಈ ತರದ ಪ್ರಾಬ್ಲಮ್ಸ್ಗಳು ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಮೇಲೆ 1 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಸೊ ಈ ಪ್ರಾಬ್ಲಮ್ಸ್ಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇದರ ಬೇಸ್ ಮೇಲೆ ಇರುವಂಥ ನೆಕ್ಸ್ಟ್ ಎಕ್ಸಸೈಸ್ 5.1 ಅಲ್ಲಿರುವಂಥ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಇನ್ನೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ನೀವು ಅಸೈನ್ಮೆಂಟ್ ಆಗಿ ತಗೊಂಡು ಅದನ್ನು ನಮಗೆ ಬರ್ದು ಕಳಿಸ್ತಾ ಹೋಗ್ಬೇಕು, ಓಕೆನಾ. ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸು. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಸ್ಕ್ವೇರ್ ರೂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಹೋಗೋಣ. ಹಾಗೆಯೇ ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನ ನೋಡ್ತಾ ಹೋಗೋಣ, ಓಕೆನಾ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್. ಗುಡ್ ಲಕ್.